कामो हि यज्ञे प्रथमो नैनं देवा आपुः पितरो न मर्त्याः ततस्त्वमसि जायान् विश्वः महान् तस्मै ते काम नमस्करोमि। ಹೇ ಕಾಮದೇವ, ಈ ಸಂಸಾರದ ಸೃಷ್ಟಿಯ ಯಜ್ಞದಲ್ಲಿ ಎಲ್ಲಕ್ಕೂ ಮೊದಲು ನೀವು ಉತ್ಪನ್ನರಾದಿರಿ. ಹೀಗಾಗಿಯೇ ದೇವತೆಗಳು, ಪಿತೃಗಳು ಹಾಗೂ ಮನುಷ್ಯರಲ್ಲಿ ಯಾರೂ ಸಹ ಆ ಸ್ಥಾನವನ್ನು ಪ್ರಾಪ್ತಿಗೊಳಿಸಿಕೊಳ್ಳಲಾಗಲಿಲ್ಲ. ನೀವೇ ಎಲ್ಲರಿಗಿಂತಲೂ ಬಹುಶ್ರೇಷ್ಠರು. ಈ ಪೂರ್ಣ ವಿಶ್ವದಲ್ಲಿ ನಿಮ್ಮಂಥ ಸರ್ವವ್ಯಾಪಕ ಹಾಗೂ ಮಹಾನ್ ಬೇರೊಬ್ಬರಿಲ್ಲ. ಹೀಗಾಗಿ ಹೇ ಕಾಮ, ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಿ. ಸೂತ್ರಧಾರ, 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 ಅಯ್ಯೋ ಸೂತ್ರಧಾರ, ನಾನಿಲ್ಲಿದ್ದೇನೆ ವಿದೂಷಕ. ಅಯ್ಯೋ ಸೂತ್ರಧಾರ, ನೀನು ಕಾಮದೇವನನ್ನ ಅದು ಹೇಗೆ ಆವಾಹನ ಮಾಡಿದೆ? ನನಗೆ ಸರಿಯಾಗಿ ಕೇಳಿಸೋದೂ ಇಲ್ಲ, ಕಾಣಿಸೋದೂ ಇಲ್ಲ. ರೋಮ ರೋಮದಲ್ಲಿ ಎಂಥ ರೋಮಾಂಚನ ಆಗ್ತಾ ಇದೆ ಅಂದ್ರೆ ಸಾವಿರಾರು ಮೃದಂಗ ನುಡಿಸ್ದಂಗಿದೆ. ನಿನ್ನ ತಲೆ ಮೇಲೆ ಕಾಮದೇವ ಸವಾರಿ ಮಾಡಿರ್ಬೇಕು. ಅದಕ್ಕೋಸ್ಕರನೇ ಈಗ ಮತ್ತೆ ತಡ ಮಾಡ್ಬೇಡ, ಆದಷ್ಟು ಬೇಗ ನನಗೆ ಆ ಮಂತ್ರ ಅನ್ಕೊಡು. ಅದನ್ನ ಹೇಳಿದ ಮೇಲೆ ಪ್ರೇಯಸಿಯ ಪರಿವಾರದ ಎಲ್ಲಾ ಸದಸ್ಯರು ಗಾಢವಾದ ನಿದ್ರೆಯನ್ನ ಹೊಂದಲಿ. ನನ್ನ ಪ್ರೇಯಸಿ ಮಾತ್ರ ಎಚ್ಚರವಾಗಿರಲಿ. ಯಾಕೆ? ನಿನಗ ಮಂತ್ರ ಯಾಕೆ ಬೇಕು? ನಿನಗೆ ಮದ್ವೆ ಆಗಿದೆ ಅಲ್ವಾ? ಯಾವ ಸುಖ ಬೇರೆ ಸ್ತ್ರೀಯಿಂದ ಸಿಗುತ್ತೋ ಅದು ಸ್ವಂತ ಪತ್ನಿಯಿಂದ ಹೇಗೆ ಸಿಗುತ್ತೆ? ನೀನು ದರ್ಶಕರನ್ನ ಕೇಳಪ್ಪ. ಹೌದಾ? ಹಾಗಾದ್ರೆ ಹೋಗಿ ಪ್ರೇಕ್ಷಕರ ಜೊತೆ ಕೂತ್ಕೋ. ಮೊದಲು ಕಾಮನ ಕಥೆ ಕೇಳು, ಆಮೇಲೆ ಬೇಕಾದ್ರೆ ನಿನಗೆ ಮಂತ್ರ ಹೇಳ್ತೀನಿ. ಮಹಾಜನ್ರೆ, ಪ್ರಸ್ತುತವಿದೆ ಸಾಮ್ರಾಟ ಭರ್ತೃಹರಿಯ ಕತೆ. ಈ ಸಾಮ್ರಾಟ ಭರ್ತೃಹರಿ ಯಾರು? ಸಾಮ್ರಾಟ ಭರ್ತೃಹರಿ ಮಾಲವಪತಿ, ಉಜ್ಜಯಿನಿ ಅವನ ರಾಜಧಾನಿ. ಸಾಮ್ರಾಟ ವಿಕ್ರಮಾದಿತ್ಯ ಅವನ ಚಿಕ್ಕ ತಮ್ಮ. ಭರ್ತೃಹರಿ ಅವರು ಶೃಂಗಾರ ಶತಕ, ನೀತಿ ಶತಕ ಹಾಗೂ ಕೊನೆಗೆ ವೈರಾಗ್ಯ ಶತಕವನ್ನು ಬರೆದಿದ್ದಾರೆ. ಭರ್ತೃಹರಿ ಗುಣವಂತ, ನೀತಿವಂತ, ಇಬ್ಬರು ಸುಂದರ ಪತ್ನಿಯರ ಸ್ವಾಮಿಯಾಗಿದ್ದ. ಆದರೆ ಸದಾಕಾಲ ಸ್ತ್ರೀ ಸಂಘ ಅವನ ವ್ಯಸನವಾಗಿತ್ತು. ಇಂಥ ಕಾವ್ಯರಸಿಕ ಭರ್ತೃಹರಿ ಈ ಸಮಯದಲ್ಲಿ ಯಾವ ರಸದಲ್ಲಿ ಮುಳುಗಿದ್ದಾನೆ ನೋಡೋಣವಾ? नादान देवताओं ने सागर मंथन कर क्या पाया, हरिहर ब्रह्मा की उपासना ने किसको कब क्या दिलवाया। पाने के जोग एक वस्तु वह मधु है अमृत की सरिता, वह भाग्यवान जिसने कामिनी के चुंबन का मधुरस पाया। ವಾಹ್ ಅಮೃಕ್ ವಾಹ್, ಅಮೃತದ ತುಲನೆ ಸುಂದರಿಯರ ತುಟಿಗಳ ಅಮೃತದೊಂದಿಗೆ. ವಾಹ್ ರಸಮಂಜರಿ ವಾಹ್. ಈಗ ನೀವು ನಿಮ್ಮ ಹೊಸ ರಚನೆ ಹೇಳಿ ಸಾಮ್ರಾಟ. ಯಾರಾದ್ರೂ ಹೇಳಬಲ್ಲಿರಾ? ಕ್ಷಣ ಕ್ಷಣಕ್ಕೂ ಬದಲಾಗುವ ಈ ಸಂಸಾರದಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿ ಏನ್ ಮಾಡ್ಬೋದು ಅಂತ? ನೀವೇ ಹೇಳಿ. ಅದನ್ನೇ ನಾನು ಬರ್ದಿರೋದು. ಈ ನಶ್ವರ ಸಂಸಾರದಲ್ಲಿ ಬುದ್ಧಿವಂತ ವ್ಯಕ್ತಿಯು ಎರಡೇ ಕೆಲಸ ಮಾಡ್ಬೇಕು ಅಂತ. ಯಾವುದು ಸಾಮ್ರಾಟ? ಏನು ಅಂದ್ರೆ ತತ್ವಜ್ಞಾನದ ಅಮೃತವನ್ನ ಕುಡಿಬೇಕು ಅಥವಾ ಅಥವಾ ಇಲ್ಲ ಕಾಮಿನಿಯರ ಸಂಗ. अस्थिर और असार जगत में पंडित दो अर्थ में जीता, या तो बुद्धि के बल पर तत्व ज्ञान के अमृत जल को पीता, या मुग्धा के पीन पयोधर और जघन घन का सुख पाता, और आतुर संभोगिनी के स्थूलांगों को करतल से छूता। ಸಾಮ್ರಾಟ, ರಂಗದಲ್ಲಿ ಭಂಗವನ್ನ ಉಂಟು ಮಾಡಿದ್ದಕ್ಕೆ ಕ್ಷಮಿಸಿ. ಆದ್ರೆ ನನ್ನ ಕೋಪನ ತಡ್ಕೊಳ್ಳೋದಕ್ಕಾಗ್ಲಿಲ್ಲ, ಹಾಗಾಗಿ ಬರಬೇಕಾಯ್ತು. ಏನ್ ವಿಷಯ ಮಹಾರಾಣಿ? ನಿಮ್ಮ ರಾಜ್ಯದಲ್ಲಿ ಹಾಗೂ ನನ್ನ ಅಂತಃಪುರದಲ್ಲಿ ನಿಮ್ಮ ಆಜ್ಞೆ ನಡೆಯೋದಿಲ್ವೇ ಸಾಮ್ರಾಟ? ನೀವೇನ್ ಹೇಳ್ತಾ ಇದ್ದೀರಿ ಮಹಾದೇವಿ? ಹಾಗಾದ್ರೆ ಯಾರ ಆಜ್ಞೆಯಿಂದ ನನ್ನ ಅಂತಃಪುರದ ದಾಸಿಯರನ್ನ ಕಾವಲ್ಗಾರರನ್ನ ಬದಲಾಯಿಸಿದ್ರಿ? ಯಾರ ಆಜ್ಞೆಯಿಂದ ನನ್ನ ಅಂತಃಪುರದ ಮುಖ್ಯ ದ್ವಾರಪಾಲಕನನ್ನ ತೆಗೆದ್ರಿ? ಈ ತರ ಯಾವುದು ಆದೇಶ ಕೊಟ್ಟಿಲ್ಲ. ಭಟ್ಟಾರಕ? ಭಟ್ಟಾರಕನನ್ನಲ್ಲ, ಉತ್ತರನ ನಿಮ್ಮ ತಮ್ಮನಿಂದ ಕೇಳಿ ಸಾಮ್ರಾಟ. ನೀನು ಉತ್ತರ ನೀಡಲಿಲ್ಲ ವಿಕ್ರಮ. ನೀನು ಮಹಾದೇವಿಯವರ ಅಂತಃಪುರದಿಂದ ಜನರನ್ನು ಏಕೆ ತೆಗೆದೆ? ನನಗೆ ಉತ್ತರ ಬೇಕು ವಿಕ್ರಮ.
ಉತ್ತರ ನಾನ್ ಕೊಡ್ತೀನಿ ಸಾಮ್ರಾಟ. ನಿಮ್ಮ ತಮ್ಮನ ದೃಷ್ಟಿ ನನ್ ಮೇಲಿದೆ. ಮಹಾದೇವಿ, ಏನಿದು ಸತ್ಯ ಅಲ್ವಾ? ನೀನ್ ನನ್ನ ಅಂತಃಪುರಕ್ಕೆ ಸರಳವಾಗಿ ನುಗ್ಬೋದು ಅನ್ನೋ ಕಾರಣಕ್ಕೆ ಸಾಮ್ರಾಟರ ವಿಶ್ವಸ್ತ ಸೇವಕರನ್ನ ಅಲ್ಲಿಂದ ತೆಗ್ದುಹಾಕಿರೋದು? ಇದು ಸುಳ್ಳು ಮಹಾದೇವಿ. ಹೊರಟು ಹೋಗು ನನ್ನ ಸಾಮ್ರಾಜ್ಯದಿಂದ, ಹೊರಟು ಹೋಗು. ಒಂದು ಕ್ಷಣ ಇಲ್ಲಿದ್ರೆ ನಿನ್ನ ತಲೆ ದೇಹದಿಂದ ಬೇರೆ ಆಗತ್ತೆ. ಕುಲ ಕಳಂಕ, ದೂರ ಹೋಗು ನನ್ನ ದೃಷ್ಟಿಯಿಂದ. ನನ್ನ ಮುಟ್ಟಬೇಡ. ಬೇಡ. ವಿಕ್ರಮ, ವಿಕ್ರಮ, ನನಗೆ ನೀನು ಸತ್ಯ ಹೇಳದೆ ಇಲ್ಲಿಂದ ಹೋಗಬಾರದು. ಭಟ್ಟ, ನಾನು ಸತ್ಯ ಹೇಳೋ ಸಾಹಸ ಮಾಡೋದಿಲ್ಲ. ಹಾಗಾದರೆ ಅಂತಃಪುರದ ಸೇವಕರನ್ನ ಬದಲಿಸುವ ದುಸ್ಸಾಹಸವನ್ನ ಯಾಕೆ ಮಾಡಿದೆ? ನನಗೆ ಗೊತ್ತು ವಿಕ್ರಮ, ನೀನು ನಿನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ. ನೋಡು, ನಾನು ನಿನ್ನ ಹಾಗೂ ಸಾಮ್ರಾಟ ಇಬ್ಬರಿಗೂ ಸ್ನೇಹಿತ, ನಿಮ್ಮ ಹಿತೈಷಿ. ಯಾವುದನ್ನ ನೀನ್ ಮಾಡಕ್ಕಾಗಲಿಲ್ವೋ ಬಹುಶಃ ನಾನ್ ಮಾಡಬಹುದು. ಭಟ್ಟ, ಮಹಾದೇವಿ ಪಿಂಗಲ ಮೇಲೆ ನನಗೆ ಸಂದೇಹ ಇದೆ. ಮಹಾದೇವಿ? ಆಹಾ, ಸಾಮ್ರಾಟರ ಕೈಯಲ್ಲಿ ಅಪೂರ್ವ ಸ್ತ್ರೀ ಸುಖ ಬರ್ದಿದೆ. ಮಹಾನ್ ಯಶ ಹಾಗೂ ಕೀರ್ತಿಯ ಅನುಪಮ ಯೋಗವೂ ನಿಮಗಿದೆ. ಸಾಮ್ರಾಟರಿಗೆ ಜಯವಾಗಲಿ. ಏನು ವಿಷಯ ಭಟ್ಟಾರಕ? ಒಬ್ಬ ಯಾಚಕ ಸಾಮ್ರಾಟರ ದರ್ಶನ ಮಾಡಬೇಕು ಅಂತಿದ್ದಾನೆ. ಬ್ರಾಹ್ಮಣ ಕುಲದವನು. ಸಾಮ್ರಾಟರ ಆಜ್ಞೆ ಇದ್ರೆ ಒಳಗ್ ಕರ್ಕೊಂಡ್ ಬರಲಾ? ಬಂದಿದ್ದಾರೆ ಅಂದ್ರೆ ಬೇಡ ಅನ್ನಕ್ಕಾಗತ್ತೆ? ಬ್ರಾಹ್ಮಣ ದೇವತಾ, ಒಳಗ್ ಬನ್ನಿ. ಸಾಮ್ರಾಟರಿಗೆ ಜಯವಾಗಲಿ. ಹೇಳಿ, ಏನು ಬಂದಿದ್ದು ದೇವತಾ? ಸಾಮ್ರಾಟ್ರೆ, ಒಂದು ಉಡುಗೊರೆ ತಂದಿದ್ದೇನೆ. ಅದು ಏಕಾಂತದ ಆಜ್ಞೆಯಾದರೆ ಪ್ರಸ್ತುತಪಡಿಸ್ತೀನಿ ನಾನು. ಈಗ ಏಕಾಂತವಿದೆ ದೇವತಾ. ಇದು ಅಭಿಮಂತ್ರಿತವಾದ ಮಾವು ಸಾಮ್ರಾಟ. ಅಥರ್ವ ವೇದದಲ್ಲಿ ಕಾಮ ಸಂಬಂಧಿಯಾದ 33 ಮಂತ್ರಗಳಿಂದ ಅಭಿಮಂತ್ರಿಸಲಾಗಿದೆ. ಯಾರು ಈ ಫಲವನ್ನು ತಿಂತಾರೋ ಅವರು ಚಿರ ಯೌವನವನ್ನ ಪಡಿತಾರೆ. ನೀವು ಹಾಸ್ಯ ಮಾಡ್ತಿಲ್ಲ ತಾನೇ ದೇವತಾ? ಮಂತ್ರಗಳಲ್ಲಿ ಇಷ್ಟೊಂದು ಶಕ್ತಿ ಇರುತ್ತಾ? ಸಾಮ್ರಾಟ್ರೆ, ಸ್ವಯಂ ಪರೀಕ್ಷಿಸಿ, ಆಮೇಲೆ ನೀವು ನನಗೆ ದಕ್ಷಿಣೆ ನೀಡಿ. ಈ ಫಲವನ್ನು ತಿಂದ ಮೇಲೆ ಹೊಸ ಊರ್ಜೆ, ಹೊಸ ಶಕ್ತಿ ಸಿಗಲಿಲ್ಲವಾದ್ರೆ ತಾವು ನನಗೆ ಏನ್ ಬೇಕಾದ್ರೂ ದಂಡವನ್ನ ವಿಧಿಸಬಹುದು. ಸಾಮ್ರಾಟರಿಗೆ ಜಯವಾಗಲಿ, ಸಾಮ್ರಾಟರಿಗೆ ಜಯವಾಗಲಿ. ಆ ದೇವತಾ ಹೇಳಿದ ಮಾತು ಸತ್ಯ ಆಗಿದ್ರೆ ನಾನ್ಯಾಕೆ ಹಣ್ಣನ್ನ ಪಿಂಗ್ಲ ಕೊಡಬಾರ್ದು? ಅವಳೇ ನನ್ನ ಸುಖ. ಇದು ಅವಳ ಯೌವನವನ್ನ ಉಳಿಸಿದ್ರೆ ಆಗ ನಾನೇ ಅವಳನ್ನ ಭೋಗಿಸ್ತೀನಿ. ಅವಳ ಸುಖನೇ ನನ್ನ ಸುಖ, ಆಕೆಯ ಸಂತೋಷನೇ ನನ್ನ ಸಂತೋಷ. ಮಹಾದೇವಿ, ಸ್ವಾಗತ ಸಾಮ್ರಾಟ. ನೀವು ಈ ಸಮಯದಲ್ಲಿ? ಏಕಾಂತವಿರಲಿ. ಏನ್ ವಿಚಾರ ಸಾಮ್ರಾಟ? ಈ ಹಣ್ಣನ್ನ ಈಗ್ಲೇ ತಿನ್ನು. ಇದ್ದಕ್ಕಿದ್ದ ಹಾಗೆ ಈ ಹಣ್ಣು
ಈಗ್ಲೇ ನನಗರ್ಥ ಆಗ್ತಿಲ್ಲ. ಇದು ಮಂತ್ರಿಸಿರುವಂತ ಹಣ್ಣು. ಇದನ್ನ ತಿಂದೋರು ಯಾವಾಗ್ಲೂ ಯೌವನರಾಗಿರ್ತಾರೆ. ನೀನು ನನ್ ಸುಖವಾಗಿದ್ದೀಯ, ಅದಕ್ಕೆ ಇದನ್ನ ನಾನ್ ತಿನ್ಬಾರ್ದು, ನೀನ್ ತಿನ್ಬೇಕು ಅಂತ ಅನಿಸ್ತು. ತಿಂಗಳ, ನಾನ್ ನಿನ್ನ ತುಂಬಾ ಪ್ರೀತಿಸ್ತೇನೆ. ಏನ್ ಯೋಚಿಸ್ತಿದ್ಯಾ? ತಿನ್ನು. ನಾನು ಯೋಚಿಸ್ತಿದ್ದೆ ಸಾಮ್ರಾಟ, ಈ ಹಣ್ಣನ್ನ ನಾಳೆ ಭಗವಾನ್ ಮಹಾಕಾಲನ ದರ್ಶನ ಮಾಡಿ ತಿಂದ್ರೆ ಹೇಗಿರುತ್ತೆ ಅಂತ. ಅಂದ್ರೆ ಇನ್ನೂ ಒಂದಿನ ನಾನು ಕಾಯ್ಬೇಕಾಗತ್ತೆ ಅಂತ ಆಯ್ತು. ಮಹಾದೇವಿಗೆ ಜಯವಾಗಲಿ. ಏನಾಗ್ನೇ ಇದೆ ಮಹಾದೇವಿ? ನಿನ್ನ ಕೆಲ್ಸ ಉಳಿಸಿದ್ದಕ್ಕೆ ಪುರಸ್ಕಾರ ನನಗೆ ಸಿಗ್ಬೇಕಲ್ವಾ ದ್ವಾರಪಾಲಕ? ನಂಗೆ ಅರ್ಥ ಆಗ್ಲಿಲ್ಲ ಮಹಾದೇವಿ. ಹೆದ್ರುಬೇಡ, ದ್ವಾರ ಮುಚ್ಚಿಬಿಡು. ಈಗ ತೊಂದರೆ ಇದೆ ಮಹಾದೇವಿ. ಸಾಮ್ರಾಟ್ರು ಇಲ್ಲಿಗೆ ಯಾವಾಗಾದ್ರೂ ಬರ್ಬೋದು. ಸಾಮ್ರಾಟ್ರ ಬಗ್ಗೆ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಇವತ್ತಿನ ರಾತ್ರಿನ ರಸಮಂಜರಿ ಜೊತೆ ಕಳೀತಾರವ್ರು. ದ್ವಾರ ಮುಚ್ಕೊಂಡ್ ಬಾ. ಆದ್ರೆ ಮಹಾದೇವಿ, ಇವತ್ತ್ಯಾಕೋ ನನಗ್ ಭಯ ಆಗ್ತಾ ಇದೆ. ಅದು ಕೆಲವೇ ಕ್ಷಣಗಳಷ್ಟೇ. ಈ ಹಣ್ಣು ತಿನ್ನು. ಇದೇನಿದು ಮಹಾದೇವಿ? ನೀನೇ ನನ್ನ ಸುಖ ಪ್ರಿಯ. ಇದನ್ನ ತಿನ್ನು. ಇದು ಅಭಿಮಂತ್ರಿತ ಹಣ್ಣು. ಇದನ್ನ ತಿಂದು ಕೂಡಲೇ ನಿನ್ನ ಯೌವನ ಅರಳಿ ಬಿಡುತ್ತೆ. ಅಭಿಮಂತ್ರಿತ ಫಲ ಈಗ ದ್ವಾರಪಾಲಕನ ಮುಂದಿತ್ತು. ಅವನು ಫಲವನ್ನ ತಕ್ಷಣ ತಿಂತಾನ? ನಾನಿದನ್ನ ಹೊರಗಡೆ ಹೋಗಿ ತಿಂತೀನಿ ಮಹಾದೇವಿ. ನಿರ್ದಯಿ, ನನ್ ಮಾತು ಕೇಳು. ಇಲ್ಲಿ ನೋಡು, ನಾನು ನಿಂಗೋಸ್ಕರ ಏನ್ ತಂದಿದ್ದೀನಿ. ಇದೇನಿದು? ಮಾವಿನ ಹಣ್ಣು. ನಾನ್ ಅನ್ಕೊಂಡಿದ್ದೆ ನೀನ್ ನನ್ಗೆ ಚಿನ್ನದ ಹಾರ ತರ್ತೀಯಾ ಅಂತ. ಈಗ ಅಂತಃಪುರದ ದಾಸಿ ಮಾವಿನ ಹಣ್ಣು ತಿಂತಾಳ? ಅರೆ, ಈ ದಾಸಿ ಬಚ್ಚಿಟ್ಕೊಂಡು ಸೇನಾಪತಿ ಭವನದತ್ತ ಯಾಕೆ ಹೋಗ್ತಿದ್ದಾಳೆ? ಮತ್ತೆ ಈ ರಾತ್ರಿಯಲ್ಲಿ ಅಚಾನಕ್ಕಾಗಿ ಸೇನಾಪತಿ ಎಲ್ಲಿ ಹೋಗ್ತಿದ್ದಾರೆ? ಇವತ್ತು ಇಷ್ಟು ಬೆಳಗ್ಗೆನೆ ಏನ್ ಬಂದಿದ್ದು ರಸಮಂಜರಿ? ನೆನ್ನೆ ರಾತ್ರಿದು ಇಲ್ಲಿ ತನಕ ಸುಸ್ತೇ ಹೋಗಿಲ್ಲ ಪ್ರಿಯೆ. ವಿಷಯನೇ ಅಂತದ್ದು ಸಾಮ್ರಾಟ. ನನ್ನನ್ನು ನಾನು ತಡೆಯೋಕ್ಕಾಗ್ಲಿಲ್ಲ. ಈ ದಾಸಿ ಕಡೆಯಿಂದ ಈ ತುಚ್ಛ ಉಡುಗೊರೆಯನ್ನ ಸ್ವೀಕರಿಸಿ ಸಾಮ್ರಾಟ. ಯಾರು ಕೊಟ್ಟಿದ್ದು ಈ ಹಣ್ಣನ್ನ? ಈ ಹಣ್ಣು ಅಭಿಮಂತ್ರಿತವಾದದ್ದು ಸಾಮ್ರಾಟ. ಇದನ್ನ ಯಾರು ಕೊಟ್ಟಿದ್ದು ಅಂತ ಕೇಳ್ದೆ? ಸಾಮ್ರಾಟರಿಗೆ ಜಯವಾಗಲಿ. ಆ ಬ್ರಾಹ್ಮಣ ದಕ್ಷಿಣೆ ಪಡೆಯೋಕ್ ಬಂದಿದ್ದಾನೆ ಸಾಮ್ರಾಟ. ಏನು ಉತ್ತರ ಕೊಡ್ಲಿ ಅವ್ರಿಗೆ? ರಸಮಂಜರಿ, ಈ ಹಣ್ಣನ್ನ ನನ್ಗೆ ಸೇನಾಪತಿ ಕೊಟ್ರು. ಏನ್ ವಿಷಯ ಸಾಮ್ರಾಟ?
ಎಷ್ಟು ಬೆಳಿಗ್ಗೆನೆ ನೀವು ನನ್ನ ಜ್ಞಾಪಿಸ್ಕೊಂಡಿದ್ದೀರಾ? ಪ್ರಿಯೆ, ನಾನ್ ಕೊಟ್ಟ ಹಣ್ಣ ನೀನ್ ತಿಂದ್ಯಾ? ಹಾ ಸಾಮ್ರಾಟ, ಆ ಹಣ್ಣನ್ನ ನಾನು ಭಗವಾನ್ ಮಹಾಕಾಲನ ದರ್ಶನದ ನಂತರ ತಕ್ಷಣ ತಿಂದುಬಿಟ್ಟೆ. ಇದು ಅದೇ ಹಣ್ಣ? ನನಗೆ ಏಕಾಂತ ಬೇಕು. ಭಟ್ಟ, ನಾನು ನಿನಗೆ ಆಭಾರಿಯಾಗಿದ್ದೀನಿ. ಆ ಬ್ರಾಹ್ಮಣ ಏನ್ ಕೇಳ್ತಾನೋ ಕೊಟ್ಬಿಡು. ಹಾಗೆ ವಿಕ್ರಮನಿಗೆ ನನ್ನ ಕ್ಷಮಿಸು ಅಂತ ಹೇಳು. ಅವನನ್ನ ವಾಪಸ್ ಕರ್ಕೊಂಬ ಆಯ್ತಾ? यां चिन्तयामि सततं मयि सा विरक्ता साप्यन्यमिच्छति जनं स जनोऽन्यसक्तः अस्मत्कृते च परितुष्यति काचिदन्या धिक्तां च तं च मदनं च इमां च मां च. ನಾನು ನನ್ನ ಮನಸ್ಸಲ್ಲಿ ದಿನ ರಾತ್ರಿ ಯಾರನ್ನು ನೆನೆಸ್ಕೊತಿದ್ನೋ ಆ ಹೆಣ್ಣು ನನ್ನನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ. ಆಕೆ ಬೇರೆ ಪುರುಷನನ್ನ ಮೋಹಿಸ್ತಾ ಇದ್ಲು. ಆ ಪುರುಷ ಬೇರೆ ಹೆಣ್ಣನ್ನ ಬಯಸ್ತಾ ಇದ್ದ. ಮತ್ತೆ ಆ ಹೆಣ್ಣು ಬೇರೊಬ್ಬ ಪುರುಷನನ್ನ ಪ್ರೀತಿ ಮಾಡ್ತಾ ಇದ್ಲು. ಧಿಕ್ಕಾರವಿರಲಿ ನನಗೆ, ಧಿಕ್ಕಾರವಿರಲಿ ಆ ಕಾಮದೇವನಿಗೆ. ಅವನೇ ಈ ಮಾಯಾಜಾಲವನ್ನ ರಚಿಸಿದ್ದು. ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಇದು ನಿದ್ರೆಯಿಂದ ಎದ್ದ ವ್ಯಕ್ತಿಯ ಧಿಕ್ಕಾರವಾಗಿತ್ತು. ಇಲ್ಲಿ ಯಾರಾದ್ರೂ ವ್ಯಾಸರನ್ನ ಕೇಳ್ತಾರ? ಆತ ಕೈ ಎತ್ತಿ ಮತ್ತೆ ಮತ್ತೆ ಹೇಳ್ತಿದ್ರು, ಧರ್ಮದ ಪಾಲನೆ ಮಾಡಿ, ಅದರಿಂದ ಅರ್ಥ, ಕಾಮ, ಮೋಕ್ಷ ಪ್ರಾಪ್ತಿಯಾಗುತ್ತೆ. ಅದನ್ನ ಯಾರಾದ್ರೂ ಕೇಳಿದ್ರ? ಅಂಥ ಅಧರ್ಮದಿಂದ ಯುಕ್ತವಾದ ಕಾಮಕ್ಕೆ ಧಿಕ್ಕಾರ. ಯಾಕಂದ್ರೆ ಕಾಮ ಜೀವನದ ಅವಶ್ಯಕ ಅಂಗವಾಗಿದೆ. ಕಾಮದ ಅರ್ಥ ಕೇವಲ ಸ್ತ್ರೀ ಪುರುಷರ ಸಂಬಂಧವಲ್ಲ, ಅದು ಸುಖದ ಅಭಿಲಾಷೆಯಾಗಿದೆ. ಕಾಮ ಜೀವನದ ಪುರುಷಾರ್ಥವಾಗಿದೆ. ಸುಖದ ಕಾಮನೆ, ಸಂತತಿಯ ಕಾಮನೆ, ಪರಿವಾರದ ಕಾಮನೆ ಗೃಹಸ್ಥಾಶ್ರಮದ ಆಧಾರವಾಗಿದೆ. ಧರ್ಮಯುಕ್ತ ಕಾಮ ಜೀವನದ ಶಕ್ತಿಯಾಗಿದೆ. ಧರ್ಮ ದಿಕ್ಕುರಹಿತ ಕಾಮದಿಂದ ಪತನವಾಗುತ್ತೆ. ಆದ್ದರಿಂದ ವಾತ್ಸಾಯನ ಕಾಮಸೂತ್ರ ಹಾಗೂ ಬೇರೆ ಆಚಾರ್ಯರು ಕಾಮಶಾಸ್ತ್ರವೆಂಬ ಗ್ರಂಥಗಳನ್ನು ರಚನೆ ಮಾಡಿದ್ರು. ಅದರಿಂದ ಮನುಷ್ಯ ಸುಖ, ಆನಂದ ಹಾಗೂ ತೃಪ್ತಿಯ ಅನುಭೂತಿ ಪಡೆಯಲಿ ಎಂದು. ಅರೆ ತಗೊಳ್ಳಿ, ಈಗ ಈ ಮಾವಿನ ಹಣ್ಣು ನನ್ನ ಕೈಗೂ ಬಂತು. ನಿಮಗೆ ಈ ಹಣ್ಣು ಬೇಕಾ? ನಿಮಗೆ ನಿಮಗೆ ಸಾವಧಾನ. ಯಾರು ಇನ್ನೊಬ್ಬರಿಗೆ ಮೋಸ ಮಾಡ್ತಾರೋ ಮೋಸ ಅವರೊಂದಿಗೆ ಸಹ ಆಗುತ್ತೆ. ಆದ್ರಿಂದ ಪತಿ ಪತ್ನಿಯೊಂದಿಗೆ, ಪತ್ನಿ ಪತಿಯೊಂದಿಗೆ ಮೋಸ ಮಾಡದಿರ್ಲಿ. ಹಾಗೂ ಅಲ್ಲಿ ಇಲ್ಲಿ ತಿರುಗ್ತಾ ಇರೋ ವಿದೂಷಕನಂತವರಿಂದ ನಿಮ್ಮ ಸ್ತ್ರೀಯರನ್ನ ರಕ್ಷಿಸಿಕೊಳ್ಳಿ. ಇದಕ್ಕಾಗಿಯೇ ವಾತ್ಸಾಯನ ಕಾಮಸೂತ್ರ ಬರೆದ್ರು. ವಿದೂಷಕ, ವಿದೂಷಕ, ಈ ವಿದೂಷಕ ಎಲ್ಲಿ ಹೋದ? ಸೂತ್ರಧಾರ, ನನ್ನ ಕಾಪಾಡು.
ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಹೇ ಕಾಮ, ನಿನಗೆ ಧಿಕ್ಕಾರವಿರಲಿ. ಯಾಕೆ ಸಿಕ್ಕು ಬಿದ್ರ ವಿದೂಷಕ? ಕಾಮೋಕಾರ್ಷಿ ನಮೋ ನಮಃ. ಕಾಮೋಕಾರ್ಷಿತ್ ಕಾಮಃ ಕರೋತಿ ನಾಹಂ ಕರೋಮಿ ಕಾಮಃ ಕರ್ತಾ ನಾಹಂ ಕರ್ತಾ ಕಾಮಃ कारयिता नाहं कारयिता एष ते काम कामाय स्वाहा. ಕಾಮದೇವನೇ ಕಾರಕನು, ನಾನು ಕಾರಕನಲ್ಲ. ಹೀಗಾಗಿ ನಾನು ನನ್ನ ಸಮಸ್ತ ಕ್ರಿಯೆಗಳನ್ನ ಕಾಮದೇವನಿಗೆ ಸಮರ್ಪಣೆ ಮಾಡ್ತೀನಿ. यस्य प्रसादात् भवमङ्गलार्था प्रसूत गङ्गोपनिषत् विशुद्धा समर्पयामो गुरुचिन्मयाय भूयात् प्रसन्नः स शिवस्वरूपः.